ನಮಸ್ಕಾರ ಕರುನಾಡು. ಬೆಳಗ್ಗೆ ಎದ್ದೇಳ್ತಿದಂಗೆ ನಾವ್ ಹೊಟ್ಟಿದೆ ಸ್ವಲ್ಪ ಹೂವ ತಗೊಳುಮ ಅಂತ ಅರ್ಲಿ ಮಾರ್ನಿಂಗ್ ಹೂವದ್ ಮಾರ್ಕೆಟ್ ನೋಡೋಕೆ ಚಂದ. ಹಂಗೆ ಹೂವ ಎಲ್ಲ ಪರ್ಚೇಸ್ ಮಾಡಿ ಆ ಬುಕ್ಕಂಗ್ ದುಡ್ಡು ಕೊಟ್ಟು ಹೂವ ಅಟ್ಟೆ ಔಟ. ಹೂವ ಏನೋ ಪರ್ಚೇಸ್ ಮಾಡಿದ್ರು, ಆದ್ರೆ ಇರೋ ಬರೋ ಹೂವನ್ನೆಲ್ಲ ನಮ್ಮ ಮಾಮ ನನ್ ಕೈಲೆ ಒರ್ಸಿದ್ರು. ಯಾಕೆ ಅಂತ ಕೇಳಿದ್ರೆ ನೀನ ಕರ್ಕೊ ಬಂದಿರೋದೆ ಅದಕ್ಕೆ ಅನ್ಬಿಡದ. ಆಮೇಲೆ ಎತ್ಕೊಂಡ್ಬಂದು ಕಾರ್ ಒಳಕ್ ಹಾಕಿ ನಾವ್ ಜುಯ್ ಅಂತ ಊರ್ ಕಡೆ ಹೂವ ಅಟ್ಟೆ ಔಟ. ಆಮೇಲೆ ಸ್ವಲ್ಪ ಹೊತ್ತು ಮಲಗಿದ್ದು ಶಿಫ್ಟ್ ಕಾರ್ ಎತ್ಕೊಂಡು ಆಫ್ ರೋಡ್ಗೆ ಅಂತ ಹೋದ. ಹೆಸರು ಮಾತ್ರ ಆಫ್ ರೋಡ್, ಆದ್ರೆ ಹೋಗಿದ್ದು ಒಣಗಾಕಿರೋ ಬಟ್ಟೆ ಎತ್ಕೊ ಬರಕ್ಕೆ. ಹಂಗೆ ವ್ಯೂ ನೋಡ್ಕೊಂಡು ಬೆಟ್ಟದ ಮೇಲೆ ಓಡಾಡ್ಕೊಂಡು ಬಟ್ಟೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ಕಲೆಕ್ಟ್ ಮಾಡಿರೋ ಬಟ್ಟೆನ್ ತಗೊಬಂದು ಕಾರ್ ಒಳಕ್ ಹಾಕಿ ನೆಕ್ಸ್ಟ್ ನಮ್ ಪಯಣ ಮುಂದುವರ್ಸಿದ್ದೆ ಕಾಲ್ವೆ ಕಡೆಗೆ. ಹೇಳಕ್ ಮಾತ್ರ ಕಾಲ್ವೆ, ನೀರೇ ಇರ್ಲಿಲ್ಲ. ಆದ್ರೂ ಇದ್ದಿದ್ ನೀರಲ್ಲೇ ಕಾರ್ ಟೈರ್ ತೊಳ್ದು ನಮ್ ಪಯಣ ಮುಂದುವರ್ಸ್ತು. ಅಲ್ಲಿಂದ ಬರೋ ಅಷ್ಟ್ರಲ್ಲಿ ಸಂಜೆ 4 ಗಂಟೆ ಆಗಿತ್ತು. ಹಂಗೆ ನಮ್ ಫ್ರೆಂಡ್ಸ್ ಹತ್ರ ಮಾತಾಡ್ಕೊಂಡು ಟ್ಯೂಷನ್ಗೆ ಹೋಗ್ತಿದ್ ಮಕ್ಳನ್ನ ನೋಡ್ಕೊಂಡು ನಮ್ದು ಆ ಏಜ್ ಅಲ್ಲಿ ಲೈಫ್ ಎಷ್ಟ್ ಚೆನ್ನಾಗಿತ್ತಲ್ಲ ಅಂತ ಮನ್ಸಲ್ಲಿ ಅಂದ್ಕೊಂಡು ಹೋಗಿದ್ದೆ ನಮ್ ಮನೆ ಅಟ್ಟದ ಮೇಲೆ. ಕೆಳಗಿದ್ದಿದ್ ಪಾತ್ರೆ ಎಲ್ಲ ಮೇಲಕ್ ಸಾಗಿಸ್ತಾ ಎಲ್ಲಾ ಜೋಡ್ಸಿ ಕೆಳಗಿಳ್ದು ಬಂದ್ ನೋಡಿದ್ರೆ ಸಂಜೆ 6 ಗಂಟೆ ಆಗೋಗೈತೆ. ಆಮೇಲೆ ಹಸು ಹಾಲ್ ಕರಿಯೋದ್ ನೋಡ್ಕೊಂಡು ಹಂಗೋ ಹಿಂಗೊಂದ್ ಟೈಮ್ ಪಾಸ್ ಮಾಡಿ ಹಂಗೆ ಗಾಡಿ ಎತ್ಕೊಂಡು ಹೊರಟೆ ಬಿಟ್ಟು ಅದೇನೋ ಕೆಲ್ಸ ಇತ್ತು ಅಂತ. ಅಲ್ಲಿಂದ ಬರೋ ಅಷ್ಟ್ರಲ್ಲಿ ನಮ್ಮ ಅತ್ತೆಗೆ ಒಬ್ಬಟ್ಟು ತಗೊಂಡು ಹೋಗಿ ಬಡ್ಸಿ ಅಂತ ಅಂದ್ರೆ ನನ್ ಮುಂದೆ ಬಂದು ಶೋ ಕೊಡ್ತಿದ್ರು. ಬರೀ ಇಂಥದೆಯಾ? ಆಮೇಲೆ ಇನ್ನೊಂದ್ ಮನೆಗೆ ಹೋಗಿ ಜೊತೆ ಊಟ ಮಾಡಿ ಚಂದ್ರನ್ ನೋಡ್ಕೊಂಡು ವಾಕಿಂಗ್ ಮಾಡ್ಕೊಂಡು ತಿಂದಿರೋದೆಲ್ಲ ಅರ್ಗಿಸಿ ಒಳಗ್ ಬರೋ ಅಷ್ಟ್ರಲ್ಲಿ ಎಲ್ಲ ಮಲ್ಕೊಂಡೇ ಬಿಟ್ಟಿದ್ರು ಅಷ್ಟೇ.